ಎಲ್ಲರಿಗೂ ನಮಸ್ಕಾರ. ನಾನು ಯೋಗಪಟು ಸಂದೀಪ್ MN ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಇಂದಿನ ವಿಶೇಷ ಯೋಗಾಭ್ಯಾಸಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಸಬ್ಸ್ಕ್ರೈಬರ್ ಸಂಖ್ಯೆ 1,000ಕ್ಕೆ ತಲುಪಿದೆ. ಹಾಗಾಗಿ ನನಗೆ ತುಂಬಾ ಖುಷಿಯಾದಂಥ ವಿಚಾರವಾಗಿದೆ ಇದು. ಇದೇ ರೀತಿ ನನಗೆ ನೀವು ಸಪೋರ್ಟ್ ಮಾಡ್ತಾ ಇರಿ. ಇದು ನಿಮ್ಮ ಪ್ರೀತಿ ಮತ್ತು ನಿಮ್ಮ ಬೆಂಬಲದಿಂದಲೇ ಸಾಧ್ಯವಾಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದೇ ರೀತಿ ನನಗೆ ನೀವು ಬೆಂಬಲವನ್ನು ನೀಡ್ತಾ ಹೋದರೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗಿದ್ರೆ ಇವತ್ತಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಯೋಗಾಭ್ಯಾಸದಲ್ಲಿ ನಾನು ನಿಮಗೆ ಚಕ್ರಾಸನವನ್ನು ಯಾವ ರೀತಿ ಹಂತ ಹಂತವಾಗಿ ನಾವು ಕಲಿಬೇಕು ಎನ್ನುವುದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಚಕ್ರಾಸನ ಎನ್ನುವಂಥದ್ದು ಒಂದು ವೀಲ್ ಪೋಸ್ ಅಂದ್ರೆ ಬ್ಯಾಕ್ ಬೆಂಡಿಂಗ್ ಪೋಸ್ ಆಗಿದೆ. ಈ ಬ್ಯಾಕ್ ಬೆಂಡಿಂಗ್ ಪೋಸ್ ಅನ್ನು ನಾವು ಪರಿಪೂರ್ಣವಾಗಿ ಕಲ್ತರೆ ನಮಗೆ ಚಕ್ರಾಸನದಿಂದ ಇನ್ನಷ್ಟು ಬ್ಯಾಕ್ ಬೆಂಡಿಂಗ್ ಆಸನಗಳು ಬರಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಬ್ಯಾಕ್ ಬೆಂಡಿಂಗ್ ಅನ್ನುವಂಥದ್ದು ಇಂಪ್ರೂವ್ ಆಗ್ತದೆ. ಹಾಗಾಗಿ ಇದನ್ನ ಯಾವ ರೀತಿ ನಾವು ಹಂತ ಹಂತವಾಗಿ ಕಲಿಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಕ್ರಾಸನ ಅಂದ್ರೆ ಅದನ್ನ ಸಡನ್ ಆಗಿ ಮಾಡುವಂಥದ್ದಲ್ಲ. ಅದನ್ನ ಮಾಡೋಕ್ಕಿಂತ ಮುಂಚೆ ನಾವೆಲ್ಲ ಯಾವ ರೀತಿ ಪ್ರಿಪರೇಟರಿ ಆಸನಗಳನ್ನ ಮಾಡ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡೋಣ. ಚಕ್ರಾಸನವನ್ನು ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಎಕ್ಸರ್ಸೈಸ್ಗಳನ್ನ ಮಾಡ್ಕೋಬೇಕಾಗ್ತದೆ. ನಾವು ಲೋವರ್ ಬ್ಯಾಕ್ ಅನ್ನಾಗಲಿ ಮಿಡಲ್ ಬ್ಯಾಕ್ ಅನ್ನಾಗಲಿ ನಾವು ಸ್ಟಡಿಲ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ ಚಕ್ರಾಸನ ಮಾಡ್ಲಿಕ್ಕೆ ತುಂಬಾ ಸಹಾಯವಾಗುವಂಥದ್ದು. ಹಾಗಾಗಿ ಮೊದಲಿಗೆ ನಾವು ಕೆಲವೊಂದಿಷ್ಟು ಎಕ್ಸರ್ಸೈಸ್ ನಿಮ್ಗಳನ್ನ ನಾನು ರೆಫರ್ ಮಾಡ್ತೀನಿ. ನೀವು ಅವನ್ನ ಏನ್ ಮಾಡ್ಬೇಕು ಮಾಡಿ ಚಕ್ರಾಸನವನ್ನ ಪ್ರಾಕ್ಟೀಸ್ ಮಾಡುವಂಥದ್ದು. ಎಸ್, ಮೊದಲನೇದಾಗಿ ಈ ರೀತಿ ಎರಡು ಕೈಗಳನ್ನ ಮುಂದೆ ಇಟ್ಟು ನಂತರ ನಿಮ್ಮ ಎರಡು ಮೊಣಕಾಲಿನ ಮೇಲೆ ಈ ರೀತಿ ನಿಲ್ಲಬೇಕು. ಕಾಲುಗಳ ಮಧ್ಯೆ ಸ್ವಲ್ಪ ಅಂತರವಿರಲಿ. ಮಾರ್ಜಾರಿ ಬಿತ್ತಿಲಾಸನ ಅಂತ ಕರಿತೀವಿ. ಎಸ್, ಉಸಿರನ್ನ ತೆಗೆದುಕೊಳ್ಳುತ್ತಾ ಕತ್ತನ್ನ ಮೇಲೆ ಮಾಡಿ ನಿಮ್ಮ ಲೋವರ್ ಬ್ಯಾಕ್ ಅನ್ನ ಕೆಳಗೆ ಡೌನ್ ಮಾಡಬೇಕು. ಮತ್ತೆ ಉಸಿರನ್ನ ಹೊರ ಹಾಕ್ತಾ ಕತ್ತನ್ನ ಕೆಳಗೆ ಮಾಡಿ ಗದ್ದದ ಭಾಗವನ್ನ ಎದೆಗೆ ಟಚ್ ಮಾಡ್ತಾ ನಂತರ ನಿಮ್ಮ ಬೆನ್ನಿನ ಭಾಗವನ್ನ ಮೇಲೆ ಈ ತರ ಅಪ್ ಮಾಡಬೇಕು. ಎಸ್, ಇದನ್ನ ಒಂದು 10 ಬಾರಿ ಮಾಡೋಣ. ಉಸಿರು ತೆಗೆದುಕೊಳ್ಳುತ್ತಾ ಉಸಿರನ್ನ ಹೊರ ಹಾಕ್ತಾ ಇದೇ ರೀತಿ 10 ಬಾರಿ. 1 2 3 4 5 6 7 8 9 10. ಎಸ್, ಈ ರೀತಿ ನಾವು ಒಂದು 10 ಬಾರಿ ಮಾಡಿದಾಗ ನಮಗೆ ಈ ಭಾಗದಲ್ಲಿ ಸಡಿಲವಾಗುವಂಥದ್ದು. ನಂತರ ಮುಂದಿನದಾಗಿ ನಿಮ್ಮ ಎಡಗಾಲನ್ನ ಮುಂದೆ ಚಾಚಿ ಎಡಪಾದವನ್ನ ಬಲಗಡೆಗೆ ತಿರುಗಿಸ್ಬೇಕು. ಈ ಕಾಲು ನೇರವಾಗಿ ಮಧ್ಯದಲ್ಲಿ ಇರಬೇಕು. ಈಗ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನ ಮೇಲೆ ಎತ್ತಬೇಕು. ಇದನ್ನ ಮಾಡುವುದರಿಂದ ನಮ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಲಾಕ್ ಓಪನ್ ಆಗುತ್ತೆ. ನಮಗೆ ಚಕ್ರಾಸನ ಮಾಡ್ಲಿಕ್ಕೆ ಹೆಲ್ಪ್ ಆಗುವಂಥದ್ದು. ಕೈಗಳನ್ನ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಮೇಲೆ ಸ್ಟ್ರೆಚ್ ಮಾಡಬೇಕು. ಎಸ್, ಉಸಿರಾಟ ಮಾಡ್ತಾ ಇರಿ ಒಂದು 10 ಸೆಕೆಂಡ್ಗಳ ಕಾಲ. ಸಾಧ್ಯವಾದರೆ ಒಂದು 20 ಸೆಕೆಂಡ್ಗಳ ಕಾಲ ಉಸಿರಾಟ ಪ್ರಕ್ರಿಯೆಯನ್ನು ಮಾಡ್ತಾ ಇರಿ. 1 2 3 4 5 6 7 8 9 10. ಎಸ್, ಮತ್ತೆ ಕೈಗಳನ್ನ ನಿಧಾನವಾಗಿ ಕೆಳಗೆ ಬಿಡಿ. ಇದೇ ರೀತಿ ಮತ್ತೊಂದು ಕಡೆಗೆ. ನಂತರ ನಿಮ್ಮ ಬಲಗಾಲನ್ನ ಮುಂದೆ ಚಾಚಿ ಬಲಪಾದವನ್ನ ಈ ಕಡೆಗೆ ತಿರುಗಿಸುತ್ತಾ ಎಡಗಾಲು ಮಧ್ಯದ ಭಾಗದಲ್ಲಿ ನೇರವಾಗಿ ಬರಲಿ. ಎರಡು ಕೈಗಳನ್ನ ನಿಧಾನವಾಗಿ ಮೇಲೆ ಎತ್ತಿ ಸಾಧ್ಯವಾದಷ್ಟು ಸ್ಟ್ರೆಚ್ ಮಾಡಿ ಮೇಲೆ. ಎಸ್, ಹೋಲ್ಡ್ ಇಟ್. 1 2 3 4 5 6 7 8 9 10. ಎಸ್, ಮತ್ತೆ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬನ್ನಿ. ಈಗ ಮುಂದಿನ ವ್ಯಾಯಾಮ ಹಾಗೆ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿ ಎರಡು ಕೈಗಳನ್ನ ಎದೆ ಪಕ್ಕ ಇಟ್ಟು ಉಸಿರನ್ನ ತೆಗೆದುಕೊಳ್ಳುತ್ತಾ
5, 6, 7, 8, 9, 10. ಈ ರೀತಿ ಭುಜಂಗಾಸನದಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾ ನಮ್ಮ ಬೆನ್ನಿನ ಭಾಗವನ್ನು ಸಡಿಲ ಮಾಡ್ಕೊಳ್ಬೇಕು. ನಂತರ 2 ಕಾಲುಗಳನ್ನು ಮುಂದೆ ಚಾಚಿ ನಿಧಾನವಾಗಿ ಬೆನ್ನಿನ ಮೇಲೆ ಮಲಗ್ತಾ ಮುಂದೆ ಇನ್ನೊಂದು ಸಿಂಪಲ್ ಬ್ಯಾಕ್ ಬೆಂಡಿಂಗ್ ಆಸನವನ್ನು ಮಾಡಿ ನಂತರ ಚಕ್ರಾಸನವನ್ನು ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. 2 ಕಾಲುಗಳನ್ನು ಮಡಚಿ ಹಿಮ್ಮಡಿಯನ್ನು ನಿಮ್ಮ ಪೃಷ್ಠಭಾಗಕ್ಕೆ ತಾಗಿಸಬೇಕು. ನಂತರ 2 ಆಂಕಲ್ ಜಾಯಿಂಟ್ಸ್ ಅನ್ನ ಕೈಗಳಿಂದ ಹಿಡಿದು ಉಸಿರನ್ನು ತೆಗೆದುಕೊಳ್ತಾ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಬೇಕು. ಉಸಿರನ್ನು ಹೊರ ಹಾಕ್ತಾ ಮತ್ತೆ ಸೊಂಟದ ಭಾಗವನ್ನು ಕೆಳಗೆ ಮಾಡಬೇಕು. ಈ ರೀತಿ ಒಂದು 10 ಬಾರಿ. 1, 2, 3, 4, 5, 6, 7, 8, 9, 10. ಮತ್ತೆ ನಿಧಾನವಾಗಿ 2 ಕಾಲುಗಳನ್ನು ಮುಂದೆ ಚಾಚಿ. ನಂತರ ಈಗ ಚಕ್ರಾಸನವನ್ನು ಮಾಡೋಣ. 2 ಕಾಲುಗಳನ್ನು ಮತ್ತೊಮ್ಮೆ ಮಡಿಚಿ ಹಿಮ್ಮಡಿಯನ್ನು ನಿಮ್ಮ ಪೃಷ್ಠಭಾಗಕ್ಕೆ ತಾಗಿಸಿ ನಂತರ ನಿಮ್ಮ 2 ಕೈಗಳನ್ನು ಹಿಂದೆ ನೇರವಾಗಿ ಚಾಚಿ ಹಾಗೆ ನಿಮ್ಮ 2 ಕೈಗಳನ್ನು ಮಡಿಚಿ ಹಸ್ತಗಳು ಒಳಮುಖವಾಗಿರಲಿ. ನಿಮ್ಮ 2 ಭುಜದ ಹತ್ರ ಹಸ್ತಗಳು ಬಂದಿರಲಿ. ನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಸೊಂಟದ ಭಾಗವನ್ನು ಮೇಲೆ ಎತ್ತಬೇಕು. ಹಾಗೆ ಹೋದ ತಕ್ಷಣ ಉಸಿರನ್ನು ಹೊರ ಹಾಕಬೇಕು. ಆರಾಮಾಗಿ ಉಸಿರಾಟ ಪ್ರಕ್ರಿಯೆಯನ್ನು ಮಾಡ್ತಾ ಇರಬೇಕು. ನಿಧಾನವಾಗಿ ಮೇಲೆತ್ತಿ. ಮತ್ತೆ ಹಾಗೆ ಕೆಳಗಡೆ ಬಂದು 2 ಕಾಲುಗಳನ್ನು ನಿಮ್ಮ ಎದೆ ಹತ್ತಿರ ತೆಗೆದುಕೊಂಡು ನಿಮ್ಮ ಹಣೆಯ ಭಾಗವನ್ನು ಮೊಣಕಾಲಿಗೆ ತಾಗಿಸಿ. ಇದು ಚಕ್ರಾಸನ ಮಾಡುವಂತ ಪ್ರಕ್ರಿಯೆ ಆಗಿದೆ. ಈ ಚಕ್ರಾಸನವನ್ನು ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ನೀವು ಅಭ್ಯಾಸವನ್ನ ಮಾಡಬೇಕು. ಚಕ್ರಾಸನವನ್ನ ಮಾಡೋಕೆ ಮುಂಚೆ ನಿಮಗೆ ಮೊದಲಿಗೆ ತಿಳಿಸಿಕೊಟ್ಟಂತ ಎಕ್ಸರ್ಸೈಸ್ಗಳನ್ನು ನೀವು ಪರಿಪೂರ್ಣವಾಗಿ ಮಾಡಿ ನಂತರ ಚಕ್ರಾಸನವನ್ನ ಪ್ರಯತ್ನ ಮಾಡಿ. ಚಕ್ರಾಸನಕ್ಕೆ ಹೋದ ನಂತರ ನಿಮ್ಮ ಕೈ ಮತ್ತು ಕಾಲುಗಳು ಸಂಪೂರ್ಣವಾಗಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನೇರವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದಾಗಿತ್ತು ಇವತ್ತಿನ ಯೋಗ ಅಭ್ಯಾಸ. ನನ್ನ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನನಗೆ ನೀವು ಸಹಾಯ ಮತ್ತು ನಿಮ್ಮ ಪ್ರೀತಿಯಿಂದ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನನಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನಷ್ಟು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರಲು ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಹಾಗೂ ಈ ವಿಡಿಯೋಗಳನ್ನ ಇತರರೊಂದಿಗೆ ಹಂಚಿಕೊಳ್ಳಿ ಎಷ್ಟು ಸಾಧ್ಯವಾಗುತ್ತಷ್ಟು. ಹಾಗೂ ಯಾವುದಾದರೂ ಕಾಯಿಲೆಗೆ ಯೋಗಾಭ್ಯಾಸದ ಮೂಲಕ ಪರಿಹಾರ ಬೇಕಿದ್ದಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿಕೊಡುವಂತ ಪ್ರಯತ್ನ ನಾನು ಮಾಡ್ತೇನೆ.